ಈ ದಡ್ಡ ದಡ್ಡ ಆಸ್ತಿನ 3 ಭಾಗ ಅಲ್ಲ 4 ಭಾಗ ಮಾಡ್ಬೇಕಾಗತ್ತೆ. ಓ ಇನ್ನು ಪ್ರಾಬ್ಲಮ್ ಆಸ್ತಿ. ಅವನೇನಾದ್ರೂ ನಮ್ಮನೇಲಿ ನಮ್ ಜೊತೆನೆ ಬೆಳೆದು ಬಿಟ್ರೆ ನಾಳೆ ದಿನ ಅವನಿಗೂ ಈ ಮನೆ ಮಗ ಅನ್ನೋ ಫೀಲಿಂಗ್ಸ್ ಬಂದ್ಬಿಡುತ್ತೆ. ನಾಳೆ ದಿನ ಆಸ್ತಿ ಭಾಗ ಮಾಡ್ಬೇಕಾದ್ರೆ ನನಗೊಂದು ಭಾಗ ಮಾಡಿ ಅಂತ ಕೇಳ್ಬಿಡ್ತಾರೆ ಕಣೋ. ಲೇ ಮನೋಜ, ಯಾವಾಗ್ಲೂ ಆಸ್ತಿ ದುಡ್ಡು ಇದೇನಾ ನಿಂದು? ಇವಾಗ ಹಿಂಗ್ ಹೇಳ್ತೀಯ, ಇನ್ನೊಂದ್ 20 ವರ್ಷ ಆಗ್ಲಿ ಆಮೇಲೆ ಶುರು ಆಗುತ್ತೆ ಗಲಾಟೆ. ನಡಲಿ, ನಮಗೆ ಇರೋದ್ರಲ್ಲೇ ದೊಡ್ಡ ಆಸ್ತಿ ಅಂತಂದ್ರೆ ಅದು ನಮ್ಮ ತಂದೆ ತಾಯಿ. ಅದಕ್ಕಿಂತ ದೊಡ್ಡ ಆಸ್ತಿ ಯಾವ್ದಿಲ್ಲ. ಇವಾಗ ಹಿಂಗ್ ಮಾತಾಡ್ತೀಯ, ಮುಂದೊಂದ್ ದಿನ ಗೊತ್ತಾಗುತ್ತೆ. ಇನ್ನಿಬ್ರಿಗೆ ಹೇಳಕ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಏನೋ ಸೂರ್ಯ, ಇವ್ನ್ ಹಿಂಗ್ ಮಾತಾಡ್ತಾ ಇದ್ದಾನೆ. 5 ಡಿಗ್ರಿ ಓದ್ಕೊಂಡಿರೋ ಅಪ್ರತಿಮ ದಡ್ಡ ಹಿಂಗ ಮಾತಾಡ್ತಾನೆ ಅವನು. ಟೈಮ್ ವೇಸ್ಟ್ ಮಾಡೋದ್ ಬೇಡ, ಕೆಲ್ಸ ಏನಾದ್ರು ಮಾಡ್ಕೊಳ್ಳೋಣ ಬಾ. ಇದು ಹೋಗಿ ನೀನ್ ಅಮ್ಮನ್ ಪಕ್ಕ ಮಲ್ಕೋ. ನಾನ್ ನೋಡ್ಕೊಟ್ಟೆ. ಹೋಗು ಅಮ್ಮನ್ ಪಕ್ಕ ಮಲ್ಕೋ. ನಿಧಾನಕ್ಕೆ ಹೋಗ್ಬೇಕು, ಯಾರಿಗೂ ಗೊತ್ತಾಗ್ಬಾರ್ದು. ಇವನು ಅಲ್ಲಿಂದ ನಡ್ಕೊಂಡ್ಬಂದು ಈ ಟೈಮಲ್ಲಿ ಸೋಫಾ ಮೇಲೆ ಕುತ್ಕೊಂಡು ಕಾಲ್ ಬೇರೆ ಹಾಕೊಂಡಿದಾನಲ್ಲ. ಅವನೇನ್ ನಿದ್ದೆ ಮಾಡ್ತಿದಾನ ಅಥವಾ ಆಟ ಆಡ್ತಿದಾನ ಗೊತ್ತಾಗ್ತಿಲ್ವಲ್ಲ. ಅಯ್ಯಯ್ಯೋ, ಯಾವ್ದಾದ್ರು ಮರಿದೇವ ನಿಜವಾಗ್ಲೂ ಇವನ್ ಮೇಲೆ ಸೇರ್ಕೊಂಡಿದ್ಯೋ ಹೇಗೆ? ನಾವ್ ಯಾಕೆ ಸುಮ್ನೆ ಬೀದಿಯಲ್ಲಿ ಹೋಗೋದನ್ನ ಕಾಸು ಕೊಟ್ಟು ಮನೆಗ್ ಕರ್ಕೋಬೇಕು? ಕೃಷ್ಣ ಅಮ್ಮ ಬಿಟ್ಟು ನೀನೇ ಇಲ್ಲಿ ಬರಗಿದ್ಯಾ? ಅಯ್ಯೋ ನೀನ್ ಮಾಡ್ತೀನಿ ಇರೋ ನಿನ್ಗೆ. ಅಮ್ಮ ಅಮ್ಮ, ಅಯ್ಯೋ ಅಮ್ಮ ಅಮ್ಮ, ಯಾವನ ಇವನು ದೇವ್ರಿಗೆ ನಮಸ್ಕಾರ ಮಾಡಕ್ಕೂ ಬಿಡಲ್ಲ. ಅಮ್ಮ ಅಮ್ಮ ಅಂತ ಬೆಳಗ್ಗೆ ಕಿಸ್ಕೊತಾ ಇದೆಯಲ್ಲ. ಅಮ್ಮ, ಆ ಪಿಲ್ಟು ಬಂದು ನನ್ ಪಕ್ಕ ಬಂದ್ಬಿಟ್ಟಿದೆ. ಹೌದಾ? ಯಾಕೆ ಆ ಪಿಲ್ಟು ನಿಮ್ ರೂಮಲ್ಲಿ ಬಂದ್ ಮಲಗಿದ್ದು? ನನಗ್ ಗೊತ್ತಿಲ್ಲ ಅತ್ತೆ. ಅವ್ನು ಬಂದು ಮಲಗಿದ್ದು ಗೊತ್ತಿಲ್ವಾ? ಇಲ್ಲ ಅತ್ತೆ, ನಂಗ್ ತುಂಬಾ ಸುಸ್ತಾಗಿತ್ತು, ಎಚ್ಚರನೂ ಆಗ್ಲಿಲ್ಲ. ನಿದ್ದೆ ಅಂದ್ರೆ ಆನೆ ತರ, ಕೆಲ್ಸ ಅಂದ್ರೆ ಆನೆ ತರ ಮಾಡಿ ಅಭ್ಯಾಸ ಆಗೋಗಿದೆ ನಿನಗೆ. ಮೀನಾ ಬಾರ ಇಲ್ಲಿ. ಕರೆದ್ರೆ ಬರೋದು. ಏನತ್ತೆ? ಯಾಕೆ ಅಪ್ಪಿಟ್ಟು ಇವ್ರ ರೂಮ್ಗೆ ಹೋಗಿ ಮಲ್ಗಿದ್ದು? ಅದಕ್ಕೆ ರೋಹಿಣಿ ಅವರೇ ಉತ್ತರ ಕೊಡಕ್ ಆಗಲ್ಲ, ನಾನೇನತೆ ಹೇಳಿ. ಅವ್ನ್ ನಿನ್ ಪಕ್ಕದಲ್ಲಿ ತಾನೆ ಮಲ್ಗಿದ್ದು. ಮಲಗಿದ್ದ, ಆದ್ರೆ ಯಾವಾಗ ಎದ್ದೋದ ಅಂತ ನನ್ ಗೊತ್ತಿಲ್ಲ ಅತ್ತೆ. ನಿದ್ದೆಗಣ್ಣಲ್ಲಿ ಹೋಗಿರ್ಬೇಕು. ಓಹೋ, ನಿದ್ದೆಯಲ್ಲಿ ನಡೆಯೋ ಕಾಯಿಲೆ ಬೇರೆ ಇದೆಯೋ ಅವನಿಗೆ? ಯಾರಿಗೆ ಕರ್ಕೊಂಡ್ ಬಂದಿದ್ದೀರಲ್ಲಪ್ಪ? ಮೋತಿಚೂರ್ ಲಡ್ಡು ಅವನಿಗೆ. ಏನಾಯ್ತು? ರಾತ್ರಿ ಕೃಷ್ ಹೋಗಿ ಮನೋಜ್ ಅವ್ರ ಪಕ್ಕ ಮಲಗಿದ್ನಂತೆ. ಅದಕ್ಕೆ ಬೆಳಗ್ಗೆ ಎದ್ದು ಈ ಪಂಚಾಯ್ತಿ. ಏನಾಯ್ತು? ಅವನೋಗ ಒಂದ್ ಪಕ್ಕ ಮಲ್ಕೊಂಡ್ರೆ ಇನ್ನು ಮಗು ಅವನು ಮಗು ಅರ್ಜೆಂಟ್ ಅಂತ ಮೈ ಮೇಲೆ ಬಿಟ್ಬಿಟ್ರ ಆಮೇಲೆ ನನ್ ಡಿಗ್ನಿಟಿ ಏನಾಗ್ಬೇಕು? ನಿನ್ ಡಿಗ್ನಿಟಿಗೆ ಏನಪ್ಪ ಆಗತ್ತೆ? ಬಟ್ಟೆ ಒದ್ದೆ ಆಗತ್ತೆ ಅಷ್ಟೇ. ಲೊಟ್ಟೆ, ನಿನಗಿದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ, ನನಗಲ್ಲ. ಮಧ್ಯರಾತ್ರಿ ನೀರ್ ಕುಡಿಯೋಣ ಅಂತ ಬಂದ್ರೆ ಆ ಮರಿ ರಾಕ್ಷಸ ಇದ್ದಾನಲ್ಲ, ಸೋಫಾ ಮೇಲೆ ಕಾಲ್ ಹಾಕೊಂಡ್ ತೂಗಡಿಸ್ತಾ ಇದ್ದ. ಹೌದೇನೋ? ದೊಡ್ಡ ರಾಕ್ಷಸ? ನನಗೇನೋ ಗೊತ್ತಪ್ಪಿ, ನಾನ್ ನಿಜವಾಗ್ಲೂ ನೋಡ್ಲಿಲ್ಲಪ್ಪ. ನಾನೇ ನೋಡ್ದೆ ಅಂತ ಹೇಳ್ತಿದ್ನಲ್ಲ, ಇವನ್ನೇನ್ ಕೇಳದ್ ನೀನು? ರಾತ್ರಿ ಎಲ್ಲಾ ಲೈಟ್ ಆಫ್ ಮಾಡಿದ್ಮೇಲೆ ಹಲ್ಲಿಗಳು ಓಡಾಡುತ್ತೆ ಅಂತ ಗೊತ್ತಿತ್ತು. ಇದ್ಯಾವ್ದಿದು ಓಡಾಡೋ ಹಲ್ಲಿ ಮನೆಗ್ ಬಂದಿದೆ. ಬಂತಲ್ಲ ಬಿಲ್ಟು ಬರ ಇಲ್ಲಿ. ಯಾಕೋ ಇವ್ರ ರೂಮ್ಗೆ ಹೋಗಿ ಮಲಗಿದ್ ನೀನು? ನನಗೆ ಮನೋಜ್ ಅಂಕಲ್ ಅಂದ್ರೆ ಇಷ್ಟ, ಅದಕ್ಕೆ. ಲೇ ಅಪ್ಪಿ, ನನ್ ಲೆವೆಲ್ ಏನು ಅಂತ ಗೊತ್ತಿಲ್ಲ ನಿನ್ಗೆ. ನನ್ನ ಇಷ್ಟ ಪಡ್ಬೇಕು ಅಂದ್ರೆ ನೀನು ಮಿನಿಮಮ್ 4 ಡಿಗ್ರಿ ಮಾಡಿರ್ಬೇಕು. ಹೋಗ್ಲಿ ಬಿಡೋ ಮನೋಜ, ಇವನಿಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಇನ್ನೂ ಗೊತ್ತಾಗೋದಿಲ್ಲ. ಅದಕ್ಕೆ ನಿನ್ ಪಕ್ಕ ಬಂದ್ ಮಲ್ಕೊಂಡ್ಬಿಟ್ಟಿದ್ದಾನೆ. ಅಂದ್ರೆ ನಾನು ಮನೋಜ ಕೆಟ್ಟವನು ಅಂತ ಹೇಳ್ತಾ ಇದ್ಯಾ? ನೋಡಿದ್ಯಾ ಅವನು ಒಳ್ಳೆಯವನ ನಂಬಿಕೆ ನಿನಗೆ ಇಲ್ಲ. ಎಂತ ಇದು ಬೆಳಗ್ಗೆ ಪಂಚಾಯತಿ ನಿಮ್ದು ಅರ್ಥ ಆಗ್ತಾ ಇಲ್ಲ? ರಾತ್ರಿ ಈ ಕ್ರಿಶ್ ಹೋಗಿ ಮನೋಜನ್ ಪಕ್ಕ ಮಲ್ಕೊಂಡ್ಬಿಟ್ಟಿದ್ನಂತೆ. ಅದಕ್ಕೆ ಇವಾಗ ಬೆಳಿಗ್ಗೆ ಎದ್ ಬಂದ್ಬಿಟ್ಟು ದೊಡ್ಡ ಗಲಾಟೆ ಮಾಡ್ತಾನೆ ಇವನು. ಅದ್ರಲ್ಲಿ ಏನಪ್ಪಾ ಇದೆ? ಈ ಮನೇಲಿ ಕೃಷ್ಣ ಕಂಡ್ರೆ ಆಗದೆ ಇದ್ದವರು ಮನೋಜ ಮತ್ತು ಶಾಂತಿ ಮಾತ್ರ. ಪಾಪ, ಅವನ್ ಪ್ರೀತಿನ ಪಡ್ಕೊಳಕ್ಕೆ ಅವ್ನ ಹತ್ರ ಆಗ್ತಿದ್ದಾನೆ ಅಷ್ಟೇನೆ. ಇದಾ ಮ್ಯಾಟ್ರು? ಓಹೋ, ನೋಡೋ ಲೊಡ್ಕೆ ರಾಮಯ್ಯ, ನಿನ್ನನ್ನು ಒಳ್ಳೆಯವನು ಅಂತ ಅನ್ಕೊಂಡು ಪಾಪ ನಿನಗೆ ಹತ್ರ ಆಗಿ ಬರ್ತಾ ಇದ್ದಾನೆ ಈ ಮಗು. ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು ಕಣೋ. ಮನಸ್ಸು ಅನ್ನೋದು ಒಂದು ಕನ್ನಡಿ ಇದ್ದಾಗ, ಅದರಲ್ಲಿ ದುರಹಂಕಾರನ ಧೂಳು ಹಿಡಿದಾಗ ಯಾರ ಪ್ರತಿಬಿಂಬನೂ ಕಾಣ. ಮೊದ್ಲು ನಿಮ್ ಮನಸ್ಸನ್ನ ಶುದ್ಧ ಮಾಡ್ಕೋಬೇಕು, ಆಗ ಎಲ್ಲಾರ ಪ್ರತಿಬಿಂಬದಲ್ಲೂ ನೀವು ಚೆನ್ನಾಗಿ ಕಾಣಿಸ್ತೀರಾ. ನೀನ ಹೋಗ್ತಾಯಿ, ಕಾಫಿ ತಗೊಂಬ. ಸರಿ ನನಗೂ ಒಂಚೂರು ಸ್ಟ್ರಾಂಗ್ ಆಗಿ ಮಾಡ್ಕೊಂಬ. ಸೂರ್ಯ, ಅವನ್ನ ಕರ್ಕೊಂಡೋಗಿ ರೆಡಿ ಮಾಡಪ್ಪ. ಇಲ್ಲಿ ಜೊತೆ ಸೇರಿ ಹಾಳಾಗ್ಬಿಡ್ತೀನಿ.
ಬಾಳಯ್ಯ ಕೃಷ್ಣ ಪರಮಾತ್ಮನೆ ಚೆನ್ನಾಗಿ ಅಲ್ಲಿಸ್ಕೊಂಡ್ಬಿಡೋಣ. ಓರೆ ಹಲ್ಲು ಸೇರಿಸಿ 34 ಹಲ್ಲು ಫಳ 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 ಅಂತ ಕಳಿಸ್ತಾ ಇರ್ಬೇಕು. ಆಯ್ತಾ? ಇಲ್ಲಿ ಈ ಏನು ಚೆನ್ನಾಗ್ ಬಿಡ್ತೀವ ಅಲ್ಲೋ. ತಗೊಳ್ಳಿರಿ. ಕಾಫಿ ಇಲ್ಲಿಗೆ ತಂದ್ಬಿಟ್ಟಿನೆ. ಬಿಸಿಲಲ್ಲಿ ಬಿಸಿಯಾಗಿ ಕುಡಿದು ಬೆಂದು ಬದ್ನೆಕಾಯಿ ಆಗೋಗ್ಲಿ ಗಣ್ಣು ಅಂತ ತನಗೇನ ನೀನು? ಅಬ್ಬಬ್ಬಬ್ಬಾ, ಏನೋ ದಣಿಗಳು ದಂಡಿದ್ದಾರೆ, ಕುಡ್ದು ದಾಹ ನೀಗಿಸ್ಕೊಳ್ಳಿ ಅಂತ ತಂದ್ರೆ ನನ್ನೇ ಬೈದಿದ್ದೀರಾ. ಚಲ್ ಬಿಡ್ತೀನಿ ಬಿಡಿ. ಆಯ್ತು ತಗ್ತೆಗೆಲೆ. KGF ನೋಡಕ್ ಚೆನ್ನ, KMF ಕುಡಿಯಕ್ ಚೆನ್ನ. ಹಾಲು ಸಕ್ಕರೆ ಮಿಶ್ರಣ ಮೈಗೆ ಶಕ್ತಿ ತಕ್ಷಣ. ಹೋಗ್ಲಿ ಆಯ್ತು. ಕೊಡಲ್ಲ. ಕುಡಿಯಲ್ಲ ಅಂದ್ರಿ? ಇವಾಗ ಕುಡಿದೀನಿ ಅಂತ ಇದೀನಲ್ಲ. ಬೆಲೆ ಕೊಟ್ರೆ ಗಂಡಾರೋ ಮಾತು ಪ್ರತಿಯೊಂದಕ್ಕೂ ಬೆಲೆ ಕೊಡ್ಬೇಕು. ಆಯ್ತಾ? ಕುಡಿಲಿ. ಬಾವಿ ಇರ್ಕೊಂಡ್ರು ಒಂದ್ ಗುಟ್ಟಕ್ ಕೊಡ್ರಿ. ಕೊಡ್ರಿ. ಇದ್ರಲ್ಲೂ ಕುಡಿತೀನಿ ಅಂತ ಈ ರೀತಿ ಕೇಳದ? ತಗೊಳ್ಳೆ. ನೀನು ಸ್ವಲ್ಪ ಕುಡಿಯ ಅಂತ ನೀವ್ ಹೇಳಕ್ಕಾಗಲ್ವಾ? ಬಾಯಿ ಬಡ್ಕಿ ಕಣ ನೀನು. ಒಲೆ ಮಾತಾಡ್ತೀಯ. ತಗ ಒಂದ್ ಸಿಪ್ ಇರ್ಕ ತಗ. ಚೆನ್ನಾಗಿದೆ ಅಲ್ವಾ? ನಾನ್ ಕುಡ್ದು ಕೊಟ್ಟಿರೋದು ಅಂತಂದ ಮೇಲೆ ಚೆನ್ನಾಗಿಲ್ದೇ ಇರತ್ತ. ನಾನು ಕುಡ್ದು ಕೊಟ್ರೆ ವಿಸ್ಕಿ ಕೂಡ ಗಸಗಸೆ ಪಾಯಸದ ತರ, ಬ್ರಾಂಡಿ ಶಾವಿಗೆ ಪಾಯಸದ ತರ ಆಗೋಗುತ್ತೆ. ಹೇಳು. ನಾನ್ ಕೂತ್ ಹೇಳಮ್ಮ, ಬಾಟ್ಲು ಇಳಿಸ್ಬಿಡ್ತೀನಿ. ನೀವು ಗಬ್ಗಂಡ ನೀವು. ಹಾಗೆಲೇ ಮೊದ್ಲೆಲ್ಲ ನೋವು ಮರೀಲಿ ಅಂತ ಕುಡಿತಾ ಇದ್ರು, ಇವಾಗ ಮೆರೀಲಿ ಅಂತ ಕುಡಿತಾರೆ. ಏನ ಎಂಡ್ರನ್ನ ಮೆರ್ಸೋಣ ಅಂತ ಕುಡಿದ್ರೆ ಗಬ್ಗಂಡ ಅಂತ ಕರಿತೀಯಾ? ಆಯ್ತು ಹೋಗು, ಕೆಮ್ಮಿ ನೋಡ್ಕೊ ಹೋಗು. ಏನು ಇದು? ಕನ್ನಡದಲ್ಲಿ ಮುತ್ತು, ಇಂಗ್ಲಿಷ್ ಅಲ್ಲಿ ಕಿಸ್ಸು, ತಮಿಳಲ್ಲಿ ಮುತ್ತಂ, ಮಲಯಾಳಮಲ್ಲಿ ಚುಂಬಿ ಕುಕ್ಕ. ಬಾರಿ ಪಕ್ಕ ಇನ್ನೊಂದು ಲಚಕ್ ಅಂತ ಕೊಟ್ಬಿಡ್ತೀನಿ. ಹೋಲಿ ಗಂಡ ನೀವು. ಹೋಗುತ್ತೆ. ಯಾವ್ದೋ ಲೀಕೇಜ್ ಆಗ್ತಿರಿ ನಲ್ಲಿ. ತೊಟ್ಟೊಟ್ಟೆ ಪ್ರೀತಿ ಕೊಡ್ತದೆ. ಯಾಕೆ ಪದೇ ಪದೇ ಫೋನ್ ಮಾಡಿ ನನಗ್ ತೊಂದ್ರೆ ಕೊಡ್ತಿದ್ಯಾ? ನನ್ನ ಹತ್ರ 10 ಲಕ್ಷ ಎಲ್ಲ ನೀನು ಕೇಳಿದ ತಕ್ಷಣ ನನ್ ಕೊಡಕ್ಕೆ. ಹಂಗ ಹೇಳಿದ್ರೆ ಹೆಂಗೆ ಚಿನ್ನ? ನಿನ್ನ ಫ್ಲಾಶ್ ಬ್ಯಾಕ್ ನನ್ನ ಫ್ಯೂಚರ್. ಮನೆಗೆ ಅಟೆಂಡೆನ್ಸ್ ಹಾಕಿದ್ರೆ ನೀನು ನಾಳೆಯಿಂದ ಆ ಮನೆಯಲ್ಲಿ ಅಬ್ಸೆಂಟ್ ಆಗಿ ಹೋಗ್ತೀಯ ಚಿನ್ನ. ಒಂದು ಹೆಣ್ಣನ್ನ ಈ ತರ ಎಲ್ಲ ಬ್ಲಾಕ್ ಮೇಲ್ ಮಾಡಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ನಿನಗ್ ಗೊತ್ತಿರೋ ಸತ್ಯನ ಏನಾದ್ರು ನಮ್ಮ ಮನೆಯವ್ರ ಮುಂದೆ ಹೇಳಿದ್ರೆ ಖಂಡಿತವಾಗ್ಲೂ ನಿನ್ನ ಸಾಯಿಸ್ಬಿಡ್ತೀನಿ. ಸಾಯ್ತ್ಯಾ ಅಥವಾ ಸುಮ್ನೆ ಇರ್ತೀಯ ಅಂತ ಡಿಸೈಡ್ ಮಾಡು. ಇನ್ನು ಮುಂದೆ ನಾನ್ ನಿನಗ್ ಕಾಲ್ ಮಾಡಲ್ಲ, ನಿನ್ ಕಾಲು ಪಿಕ್ ಮಾಡಲ್ಲ. ನಿನಗೆ ಧೈರ್ಯ ಇದ್ರೆ ಅದೇನ್ ಮಾಡ್ಕೊಂತೀಯೋ ಮಾಡ್. ಬೇಕು ಅಂತ ಬಂದಿದ್ದ ದಾರಿ ತಪ್ಪಿ ಬಂದ ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಮಾಡ್ಕೊಡ್ಬೇಕು. ನಿನ್ನ ಮನ್ಸಲ್ಲಿ ಇವಾಗ ಓಡ್ತಿರೋದು ಅದೇ ಅಲ್ಲ? ಏನ್ ಲಡ್ಕಿ ಬೇಜಾನ್ ಡಜನ್ ವಿಷಯಗಳು ಇಟ್ಕೊಂಡ್ ಓಡ್ತಾ ಇದ್ಯಾ? ಯಾರದು ಫೋನ್? ಯಾರು ಎದುರಿಸ್ತಾರದು? ಏನ್ ಸತ್ಯ ಅದು? ನಿಮ್ಗೆ ಯಾಕದು? ಇಂಥ ಉತ್ತರಗಳೇ ನಮ್ಮಲ್ಲಿ ಪ್ರಶ್ನೆಗಳನ್ನ ಹುಟ್ಟಾಕೋದು. ಮನುಷ್ಯನಿಗೆ 3 ರೂಪ ಬರುತ್ತೆ. ಒಂದು ಪಬ್ಲಿಕ್, ಇನ್ನೊಂದು ಪ್ರೈವೇಟ್, ಮತ್ತೊಂದು ಸೀಕ್ರೆಟ್. ಒಂದೇ ಸೀಕ್ರೆಟ್ ಇಟ್ಕೊಂಡಿದ್ಯಲ್ಲ ಪೌಡ್ರು. ಏನಿದು ಮ್ಯಾಟ್ರು ಗೊತ್ತೇ ಆಯ್ತಾ ಇಲ್ವಲ್ಲ? ಆಲ್ ರೈಟ್, ಮುಂದಕ್ಕೆ ಹೋಗೋಣ ಅಂತ ಅನ್ಕೊಳ್ಳೋಷ್ಟೊಳಗೆ ಸಿಗಾಕೊಂಡ್ಬಿಡ್ತಿಲ್ಲ ಪೌಡ್ರು. ಏನ್ ಸತ್ಯ ಹೇಳ್ಬಿಡು. ನಾನು ಏನಾನ ಹುಚ್ಚಿಡಿಸ್ಬಿಟ್ಯೋ ಇನ್ನೊಂದಂತೂ ಬಿಡೋದಿಲ್ಲ. ನಿನಗ್ ಹುಚ್ಚಿಡಿಯೋವರೆಗೂ ನಾನ್ ಬಿಡಲ್ಲ ಸೂರ್ಯ. ಓಹೋ, ಹದ್ದು ಹಾವು ಸಿಕ್ಕಿದೆ ಅಂತ ಕುಕ್ಕಿ ತಿನ್ನಕ್ ಬರ್ತಿದೆ. ಒಂದು ಸಲ ಆದ್ರೂ ಹಾವು ಕಚ್ಚದೆ ಇರುತ್ತಾ? ಹಾವಿನ ವಿಷದ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ವಿಷ ತುಂಬಿರೋ ನಾಗಿಣಿ ನೀನು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ವಿಷ ಕಕ್ಕಸ್ದೇ ಇರಲ್ಲ. ಹೇಳಿದ್ನಲ್ಲ, ನೀನು ಕುಕ್ಕಕ್ ರೆಡಿ ಆಗು, ನಾನು ಕಚ್ಚಕ್ ರೆಡಿ ಆಗಿರ್ತೀನಿ. ಈ ಹೋರಾಟ ಯಾವ್ದಕ್ ಅಂತ್ಯ ಆಗುತ್ತೋ ಇಲ್ವೋ, ಯಾರಾದ್ರೂ ಒಬ್ರಿಗೆ ಅಂತ್ಯ ಹಾಡೇ ಹಾಡುತ್ತೆ. ಏನೋ ವಿಷಯ ಇದೆಯಲ್ಲ. ಯಾರು ಫೋನ್ ಹಾಕಿದ್ದು? ಅಪ್ಪಂಗೆ ಬಿಡ್ಲಾ? ಬೇಡ ಪೂರ್ತಿ ಸತ್ಯ ಗೊತ್ತಾಗ್ಲಿ. ಏನೇ ಮೀನಾ, ಮನೇಲಿ ಏನೇನೋ ಆಗ್ತಾ ಇದೆ ಅಂದ್ರೆ? ಆ ಪೌಡ್ರು ಫುಲ್ ಹಾರಾಟ. ಯಾರೋ ಫೋನ್ ಮಾಡಿದ್ದು ಕಣೆ. ಏನ್ ಎದುರಿಸ್ತಾ ಇದೀಯಾ? ಏನ್ ಬ್ಲಾಕ್ ಮೇಲ್ ಮಾಡ್ತಾ ಇದೆಯಾ ಅಂತೆಲ್ಲ ಫುಲ್ ಕೂಗಾಡ್ತಿದ್ಲು. ನಿಮ್ ಮುಂದೆನಾ? ಇಲ್ಲ, ನಾನ್ ಹಿಂದೆ ಡಿಕ್ಕಿ ಕ್ಲೀನ್ ಮಾಡ್ತಾ ಇದ್ದೆ. ಏರ್ ಕ್ಲೀನ್ ಮಾಡ್ಕೊಂಡ್ ಮುಂದೆ ಬರ್ಬೇಕಾದ್ರೆ ಕಾಣಿಸಿದ್ಲು. ಓ ಏನು ಫುಲ್ಲು ಅವಾ ಮೇಡಮ್ ಅವ್ರದ್ದು. ಕೇಳಿದ್ರೆ ಕುಂಕು ಮಾತಾಡಕ್ಕೆ ಬರ್ತದೆ ಕಡೆ. ಹೆದ್ರಿಸಿ ಬ್ಲಾಕ್ ಮೇಲ್ ಅಂದ್ರೆ ನನ್ನ ಬಿಟ್ಟು ಈ ವಿಷಯ ಬೇರೆ ಯಾರಿಗೂ ಗೊತ್ತಿದೆ ಅಂತ ಆಯ್ತು. ಅವರು ಇವಳಿಂದ ದುಡ್ಡು ಹೊಡಿಯೋದಕ್ಕೇನೆ ಈ ಪ್ಲಾನ್ ಮಾಡ್ತಿದಾರೆ. ಅದೇನೇ ಬಂದೋಗಿರೋದು ದೊಡ್ಡ ರೋಗ ಇವ್ರಗಳಿಗೆ. ಕದ್ದು ಮುಚ್ಚಿ ಜೀವನ ಮಾಡ್ತಾರಲ್ಲ. ನಮ್ಮಪ್ಪ ಈ ಮನೆನ ಎಷ್ಟು ನಿಯತ್ತ ಕಟ್ಟಿದಾರೆ ಗೊತ್ತಾ? ಕಟ್ರ ಗೊತ್ತಾ ಬಂದ್ ಸೇರ್ಕೊಂಡಂಗ್ ಸೇರ್ಕೊಂಡ್ಬಿಟ್ಟಿದ್ದಾರೆ ಇವ್ರುಗಳು. ಅದು ಯಾರಿಗಾದ್ರೂ ಕಚ್ಚೋಷ್ಟಳಿ ಅದನ್ನ ಹೊಸ್ಕಾಕ್ಬಿಡ್ಬೇಕು ಕಣೆ. ಅಂದ್ರೆ ಏನಂದ್ರೆ ಹೆಂಗಾದ್ರೂ ಮಾಡಿ ಆ ಎಮ್ಮ ಏನ್ ಮಾಡ್ತಾ ಇದ್ದಾಳೆ ಅನ್ನೋದನ್ನ ಕಂಡಿಡಿಬೇಕು. ಗಂಡು ಹುಡುಗ ಆಗಿದ್ರೆ ಅಲ್ಲೇ ನಿಂತ್ಕೊಂಡು ತದಕ್ ತಕದಿಮಿ ಆಡಿಸ್ಬಿಡ್ತಾ ಇದ್ದೆ. ಈ ಪೌಡ್ರು ನಾವ್ ಅನ್ಕೊಂಡಂಗಲ್ಲ ಕಣೆ. ಮೇಲಿಂದ ರಾಗಿ ಹಿಟ್ಟು, ಒಳಗಡೆಗೆ ಹೀಟ್ರು, ಹಿಂಗೆಲ್ಲ ಆಗ್ತಾ ಇದೆ ಅಂತ ಯಾವ್ದಕ್ಕೂ ಒಂದ್ ಮಾತು ಅಪ್ಪ ಏನತ್ರ ಹೇಳ್ಬಿಟ್ರು. ಹಿಂಗಿಂಗೆ ಅಂದ್ರೆ ಅದೇ ಈ ಫೋನ್ ಸಮಾಚಾರ ಪೂರ್ತಿ ಗೊತ್ತಾದ್ಮೇಲೆ ಹೇಳಿ. ಅಲ್ಲಿವರೆಗೂ ಈ ಅಮ್ಮನ ತಡ್ಕೊಳ್ಳೋದು ಹೆಂಗೆ? ಈ ಪೆಂಗ ಬೇರೆ ಒಳ್ಳೆ ಓದ್ಕೋತಿತ್ತಾರ ಅವಾಂತರ ಮಾಡ್ತಾವನೆ. ಇವನು ಹಂಗೆ ದಂಗಣಕ ಗಣಕಣಕ ಇಬ್ಬರದು ಒಂದೇ ಆಗೋಯ್ತಲ್ಲ ಈ ಮನೇಲಿ. ಅಯ್ಯ ಇವ್ರು ಬಾಳೆ ಒಳ್ಳೆ ತಾಕ. ಮೀನಾ ಮರಿ ಪ್ಲೀಸ್ ತಿಂಡಿ ಕೊಡಿ. ಬಂದೆ ಶ್ರುತಿ, ಮೊದ್ಲು ಬನ್ನಿ, ಅವ್ರದೆಲ್ಲ ತಿಂಡಿ ಆಗಿ ಆಮೇಲೆ ಮಾತಾಡೋಣ. ಹಲೋ ಗೋಪಿ ಗೋವಿಂದು, ಆರ್ಡರ್ ಬುಕ್ ಆಗಿದ್ವಲ್ಲ ಅದನ್ನೆಲ್ಲ ನಮ್ಗೆ ಮೇಲ್ ಮಾಡ್ಬಿಡಿ. ಅದು ಸ್ವಲ್ಪ ಅಕೌಂಟ್ ಡಿಪಾರ್ಟ್ಮೆಂಟ್ ಕಳ್ಸ್ಬೇಕಾಗಿತ್ತು.
ಸರಿ ಸರಿ ಸರಿ. ಏನ್ ಕೆಲಸ ಮಾಡ್ತಾ ಇದೀರಾ? ಓದ್ತಾ ಹೊಡಿತಾ ಇದೀರಾ? ಓದ್ಲಾ ಹೊಡ್ರೆ ಗೊತ್ತಲ್ಲ. ಹಾ ಮಂತ್ ಎಂಡ್ ಅಲ್ಲಿ ಕೂಲಿಂಗ್ ಕೊಡ್ಸ್ಬಿಡ್ತೀನಿ. ಬಾಯ್ ಬಾಯ್. ರೀ ಕುತ್ಕೊಳ್ಳಿ ಬಡಿಸ್ತೀನಿ. ಓ ಯಜಮಾನ್ರು ಕೂತ್ಕೊಳ್ದೆ ಹೋದ್ರೆ ನಮ್ಗೆ ಯಾರಿಗೂ ಬಡ್ಸಲ್ಲ ನಮ್ಮ ಮೇಡಮ್ನವರು. ಹಿಂಡಿ ಕೂತ್ಕೊಳ್ಳಿ ಇಂದು ಗಂಡ ಅದಕ್ಕೂ ಆಕ್ಷೇಪಣೆ ಏನಪ್ಪ? ಹಂಗೆಲ್ಲ ಏನಿಲ್ಲಪ್ಪ. ಮನೆ ಯಜಮಾನ, ಮನೆ ಹಿರಿ ಮಗ, 5 ಡಿಗ್ರಿ ಮನೋಜ್ ಕುಮಾರ್ ಇರ್ಬೇಕಾದ್ರೆ ಯಾವಾಗ್ಲೂ ಕಾನ್ಸಂಟ್ರೇಷನ್ ಬಿಸ್ನೆಸ್ ಮೆನ್ ಮೇಲೆ ಇರ್ಬೇಕು. ಯಜಮಾನಪ್ಪ, ಮನೆ ಯಜಮಾನ ಇದ್ದೀನಿ. ಹೊರಗಡೆ ನನ್ಗೆ ಎಷ್ಟು ರೆಸ್ಪೆಕ್ಟ್ ಇದೆ ಗೊತ್ತಾ? ವಾಗಾಪಾತಾಗಿ ಮನೇಲೆ ನನ್ಗೆ ಏನು ಮರ್ಯಾದೆ ಇಲ್ಲ. ಅಪ್ಪ ಕುಲತಿಕಲ ಕುಲತಿಲಕ ಮರದಲ್ಲಿದ್ದಾಗ ತೆಂಗಿನಕಾಯಿ, ಬೀದಿಗೆ ಬಂದಾಗ ಎಳ್ನೀರು, ವ್ಯಾಪಾರ ಆದ್ಮೇಲೆ ಅದು ಚಿಪ್ಪು, ಅಂಡ ಬೃಹಸ್ಪತಿ. ಒಂದೊಂದ್ ಜಾಗದಲ್ಲಿ ಒಂದೊಂದ್ ತರ ಇರ್ತೀಯ ಕಣ ನೀನು. ಮನೋಜ, ಈ ಮನೆಗ್ ನೀನು ಚಿಪ್ಪು ಅಂತ ಇದಾರೆ ಕಣ ಅಪ್ಪ. ಮನೋಜರೇ, ಅದು ಚಿಪ್ಸ್ ಅಲ್ಲ. ಸುಮ್ನಿರ್ತೀರ ಎಲ್ಲ, ಎದುರು ಮಾತಾಡಲ್ಲ ಅಂತ ಬಾಯ್ ಬಂದಂಗ್ ಮಾತಾಡ್ಬೇಡಿ ಇವ್ರನ್ನ. ಏನು ಚಿಪ್ಪಿಟ್ಕೊಂಡು ಓಡಾಡೋರ ನನ್ ಗಂಡ? ಮಾತಾಡಕ್ ಮುಂಚೆ ಯೋಚನೆ ಮಾಡಿ ಮಾತಾಡಕ್ ಆಗಲ್ವಾ ನಿಮ್ಗೆ? ತಬಸ್ಸರು ಏನು ಅನ್ಕೊಂಡ್ಬಿಟ್ಟಿದಾರೆ ನಾನು. ತಬಸ್ ಮೇಲೆ ಇವ್ರ ಹತ್ರ ಯಾರಾದ್ರೂ ಚೀಪ್ ಆಗಿ ಮಾತಾಡ್ರೆ ನಾನಂತ ಸುಮ್ನಿರಲ್ಲ. ಅಮ್ಮ ರೋಹಿಣಿ, ನೀವು ಅಷ್ಟೇ ಅತಿರೇಕವಾಗಿ ಇವ್ರಿಗೇನು ಅನ್ನೋ ಹಾಗಿಲ್ಲ ನೀವು. ಕೂಡ್ರು ಯಾರ ಹತ್ರ ವಾಯ್ಸ್ ರೈಸ್ ಮಾಡ್ತಾ ಇದೀಯಾ? ಯಾರ ಹತ್ರ ಅಲ್ಲ, ಯಾರ ಪರವಾಗಿ ಮಾತಾಡ್ತಿದ್ದೀನಿ ಅನ್ನೋದು ಮುಖ್ಯ. ನನ್ ಗಂಡನ್ ಏನ್ರಿ ಎಲ್ರು ಅನ್ನೋದು? ರೋಹಿಣಿ ಅವ್ರೆ ಅದು. ಅದೇನದು? ನೀನು ಗುಟ್ರಾಕಿದ ತಕ್ಷಣ ಗುಟ್ಕೂ ನೀರ್ ಸಿಗದೆ ಇರೋ ಗುಬ್ಬಚ್ಚಿ ತರ ಹಂಗೆ ಅನಿಕೊಂಡ್ ಕೂತ್ಕೊಂಡ್ಬಿಟ್ರು. ಹೆಂಗ್ ಸಾಧ್ಯ ಅದು? ಅದು ಮಾವ, ಸಾರಿ, ನಾನು ತಪ್ಪಾಗಿ ಮಾತಾಡ್ಬಿಟ್ರೆ. ಯಾರ ಮುಂದೆನೂ ಗಂಡನ ಬಿಟ್ಕೊಡದೆ ಇರೋದು, ಸಮರ್ಥನೆ ಮಾಡ್ಕೊಳ್ಳೋದು ಒಳ್ಳೇದೇ. ಆದ್ರೆ ನಾವೆಲ್ಲ ಮನೆಯವರು ಒಟ್ಟಿಗೆ ಬದುಕ್ತಾ ಇರೋ ತಮಾಷೆಗೆ ಆಸ್ಪತ್ರೆ ಕೊಡಕ್ ಒಂಚೂರು ಅವಕಾಶ ಕೊಡಬೇಕು. ಇಲ್ಲ ಅಂದ್ರೆ ಮನೆ ಆಸ್ಪತ್ರೆ ತರ ಆಗೋಗ್ಬಿಡುತ್ತೆ. ಮಾತು, ತಮಾಷೆ, ನಗುಗಳಿಂದ ಇರೋ ಮನಸ್ಸು ರೋಗಿ ತರ ಹಾಸಿಗೆ ಹಿಡಿದು ಬಿಡುತ್ತೆ. ಏನಮ್ಮ ಬಡ್ಸಮ್ಮ. ಸುಳ್ಳು ಅನ್ನೋದು ಕಾಲಲ್ಲಿರೋ ಮುಳ್ಳಿದ್ದಾಗ, ಕೂತಿದ್ದಾಗ ನೋವಿಲ್ವಲ್ಲ ಅಂತ ಸುಮ್ನಾಗ್ಬಿಡ್ತೀವಿ. ಆದ್ರೆ ಒಳಗಿರೋ ಮುಳ್ಳು ಸುಮ್ನಿರೋಂತದ್ದಲ್ಲ, ಇನ್ಫೆಕ್ಷನ್ ಮಾಡ್ತಾ ಹೋಗುತ್ತೆ. ಎಷ್ಟ್ ದಿನ ಅಂತ ಸುಮ್ನೆ ಕುತ್ಕೊಳಕ್ಕಾಗತ್ತ? ನಿಜ, ಸತ್ಯಕ್ಕೆ ತುಂಬಾ ಶಕ್ತಿ ಇದೆ. ಅದೇನೇ ಆಗಿ ಈ ಸತ್ಯನ ಹೇಳಲೇಬೇಕಿವತ್ತು. ಅಪ್ಪ ಯಾಕಪ್ಪ ಎದೆ ಸ್ವಲ್ಪ ಅಂತ ಇದೆಯಾ? ಎದೆ ನೋತಾ ಇದೆಯಾ? ಯಾಕಪ್ಪ ಏನಾಯ್ತಪ್ಪ? ನಡಿಯಪ್ಪ ಆಸ್ಪತ್ರೆಗೆ ಹೋಗೋಣ, ನಡಿ. ಏನಿಲ್ಲಪ್ಪ, ಏನಿಲ್ಲ ಕಣ. ಏನಪ್ಪ ನೀವು ಎದೆ ನೋವು ಬರ್ಬೋದು? ಏನಿಲ್ಲ ಕಣೋ, ಏನಿಲ್ಲ. ಅದು ಶಾಂತಿ ಮಾಡಿದ ಅವಾಂತರಕ್ಕೆ ಕೂಗಾಡ್ಬಿಟ್ನಲ್ಲ, ಅದಕ್ಕೆ ಸ್ವಲ್ಪ ಸುಸ್ತಾಗ್ಬಿಟ್ಟಿದೆ ಹೃದಯ. 6,000 7,000 ಓಡಿ ಚಕ್ರಗಳನ್ನ ನೀನು ಬದಲಾಯಿಸಲ್ರಿ ನಾವು ಸೂರ್ಯ. 60 ವರ್ಷ ನಿರಂತರವಾಗಿ ಓಡ್ತಾನೆ ಬಂದಿದೆ ಕಣೋ. ಈ ಪುಟ್ಟ ಹೃದಯ ಸೌದ್ ಹೋಗಿದೆ. ಯಾವತ್ತು ಸುಧಾರಿಸ್ಕೋಬೇಕು ಅಂತ ಮನಸ್ಸು ಮಾಡುತ್ತೋ ಗೊತ್ತಿಲ್ಲ. ನೀನ್ ಹಿಂಗೆಲ್ಲ ಮಾತಾಡೋದು ಅಷ್ಟೇ. ಆಮೇಲೆ ಬರೀಪ್ಪ ಎದಳ ಮೇಲೆ ಹೇಳಪ್ಪ. ಏನಾಗಿಲ್ಲ, ಸರಿ ಹೋಗಿ ಕುತ್ಕೊಂಡು ಆರಾಮಾಗಿರ. ಎಲ್ಲದಕ್ಕೂ ತುಂಬಾ ಆತರ ಪಡಬಾರ್ದು. ಆಹಾರ ಅನ್ನೋ ವಿಷಯಗಳನ್ನ ನಡ್ಕೊಳ್ಳಲ್ಲ ಈ ಹೃದಯ. ಅದಕ್ಕೆ ನೋವು ಮಾಡಬೇಡಿ ಅಷ್ಟೇ ನನ್ ಕೇಳ್ಕೊಳ್ಳೋದಷ್ಟೇ. ಇದಕ್ಕೆ ನನ್ನಿಂದ ಈ ಸತ್ಯನ ಹೇಳೋಕ್ ಆಗ್ತಿಲ್ಲ. ಈ ಸತ್ಯ ಹೊರಗ್ ಬಂದ್ರೆ ರೋಹಿಣಿ ದೂರ ಆಗ್ತಾರೆ ಅನ್ನೋ ನೋವಿಗಿಂತ ಇಲ್ಲಿ ದೇವ್ರಂತ ಮಾವ ದೂರ ಆಗೋಗ್ತಾರೆ ಅನ್ನೋ ಭಯನೇ ಕಾಡ್ತಿದೆ. ಇದಕ್ಕೆ ಏನ್ ಪರಿಹಾರ? ನಾನಿದ್ದೀನಪ್ಪ, ನಿನಗೆ ಏನು ಆಗೋದಿಲ್ಲ. ನಾನು ಬಿಡೋದು. ನೋವಿಗೆ ಇದ್ರೆ ಆಸ್ಪತ್ರೆಗೆ ಹೋಗ್ಬೋಣ ಪಾಪ. ಸರಿ, ಆಮೇಲೆ ನೋಡಿದ್ರೆ ಆಯ್ತು. ನೀನು ಮೊದಲು ತಿಂಡಿ ತಿನ್ನು. ಅದೇನೋ ಕೃಷ್ಣ ಮನೆ ಕರ್ಕೊಂಡ್ ಬಂದು ಮನೋಜ್ ಅವ್ರಿಗೆ ಹತ್ರ ಮಾಡ್ತೀನಿ ಅಂತೆಲ್ಲ ಹೇಳ್ತಿದ್ದಲ್ಲ, ಏನಾಯ್ತಾ ವಿಷಯ? ಅತ್ತೆ ಅವರು ಕೃಷ್ಣ ನಮ್ ರೂಮ್ ಒಳಗೆ ಬರಕ್ಕೂ ಬಿಡ್ತಾ ಇಲ್ಲ. ಮನೋಜ್ ಅವರು ಅವನ ಕಣ್ಣದ್ ಕೂಡ ನೋಡ್ತಾ ಇಲ್ಲ. ನೀವೇ ಏನಾದ್ರು ಹೇಳಿ. ಕೃಷು ನಿಮ್ ಹತ್ರ ಮಲ್ಗೋದಕ್ಕೆ ಅಂತ ಕಳ್ಸಿದಾಗ ಅತ್ತೆ ಅವನ ಮೇಲೆ ದೆವ್ವ ಬಂದಿದೆ ಅನ್ನೋ ರೀತಿ ಮಾತಾಡ್ಬಿಟ್ರು. ಕೃಷ್ ಪರವಾಗಿ ನಾನ್ ಮಾತಾಡ್ದಾಗೆಲ್ಲ ನನ್ ಮೇಲೆ ದೆವ್ವ ಬಂದಿದೆ ಅನ್ನೋ ರೀತಿಯಾಗಿ ಬೈತಿದಾರೆ ನನ್ಗೆ. ಏನ್ ಹೇಳಿದ್ರಿ ಇವಾಗ ನೀವು? ಹೇಳಿ ಮೀನಾ. ಮೋಸ್ಟ್ಲಿ ಅವಳಿಗೆ ಏನೋ ಐಡಿಯಾ ಬಂದಿರೋ ಹಾಗಿದೆ. ಮಾತಲ್ಲೂ ಒಂದೊಂದ್ ಐಡಿಯಾ ಹುಡುಕ್ತಾಳೆ ಅವಳು. ಇವಾಗ್ಲೂ ಏನೋ ಐಡಿಯಾ ಹುಡುಕಿರ್ತಾಳೆ. ನನ್ಗೆ ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಕೃಷ್ ಇನ್ಮೇಲೆ ಮನೋಜ್ ಅವ್ರಿಗೆ ಹತ್ರ ಆಗ್ತಾನೆ.